ವಿಜಯಪುರದ ಸ್ಥಳೀಯ ಸಂಸ್ಥೆ ಮೇಯರ್ ಚುನಾವಣೆಯಲ್ಲಿ ಬಹುಮತವಿದ್ದರೂ ಕೂಡ ಮೇಯರ್ ಸ್ಥಾನವನ್ನು ಕಳ್ಕೊಂಡಿದೆ ಬಿಜೆಪಿ. ವಿಜಯಪುರ ಪಾಲಿಕೆಯಲ್ಲಿ ಬಹುಮತವಿದ್ದರೂ ಕೂಡ ಸೋತಿದೆ ಬಿಜೆಪಿ. ವಿಜಯಪುರ ಪಾಲಿಕೆ ಗದ್ದುಗೆಗೇರಿದೆ ಕಾಂಗ್ರೆಸ್. ಶಾಸಕ ಯತ್ನಾಳ್ಗೆ ಭಾರೀ ಮುಖಭಂಗ. ಓರ್ವ ಸದಸ್ಯನ ಅಕಾಲಿಕ ಮರಣವಾಗಿತ್ತು. ಇಲ್ಲಿ ಮೇಯರ್ ಆಗಿ ಕಾಂಗ್ರೆಸ್ನ ಮಾಹೇಜಾಬಿನ್ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ಗಿಂತಲೂ ಬಹುಮತ ಇತ್ತು ಬಿಜೆಪಿಗೆ, ಆದರೂ ಸೋಲು ಕಂಡಿದೆ. ಇದು ಅಕ್ರಮದ ಚುನಾವಣೆ. ಯತ್ನಾಳ್ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಾದ ರೀತಿಯಲ್ಲಿ ಚುನಾವಣೆ ನಡೆದಿಲ್ಲ, ಅಕ್ರಮ ಮಾಡಿದ್ದಾರೆ ಅಂತ. ಕೇವಲ ಬಿಜೆಪಿ ಮತ್ತು ಕಾಂಗ್ರೆಸ್ ಮಾತ್ರ ಅಲ್ಲ, ಇಲ್ಲಿ AIMIM ಸದಸ್ಯರು ಇದ್ದರು, ಪಕ್ಷೇತರರು ಇದ್ದರು. ಆದರೂ ಬಿಜೆಪಿಗೆ ಬಹುಮತ ಹತ್ತತ್ರದಲ್ಲಿದ್ದರು. ಬಟ್ ಕಾಂಗ್ರೆಸ್ ಉಳಿದವರೆಲ್ಲರನ್ನು ಕೂಡ ಸೇರಿಸಿಕೊಂಡು ಬಹುಮತವನ್ನು ಪಡ್ಕೊಂಡಿದೆ. ಬಿಜೆಪಿಯ ಓರ್ವ ಸದಸ್ಯ ಅಕಾಲಿಕ ಮೃತ್ಯುಗೀಡಾಗಿದ್ದರಿಂದ ಒಂದು ಸ್ಥಾನವನ್ನು ಬಿಜೆಪಿ ಕಳ್ಕೊಂಡಿತ್ತು. ಆದೇಶ ಈಗಾಗಲೇ ಮತ್ತೆ ಹೈಕೋರ್ಟ್ನಲ್ಲಿ ಮತ್ತೆ ಕಾರ್ಪೊರೇಷನ್ಗೆ ನೋಟಿಸ್ ಜಾರಿಯಾಗಿದೆ. ಇಷ್ಟೆಲ್ಲ ಪ್ರಕ್ರಿಯೆ ನಡೆದರೂ ಸಹ ಅದನ್ನು ಎಲ್ಲದನ್ನು ಹೈಕೋರ್ಟಿನ ವಿಚಾರವನ್ನು ಗಾಳಿಗೆ ತೂರಿ ರೀಜನಲ್ ಕಮಿಷನರ್ ಅವರು ಕೇವಲ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳ ಒಂದು ನಿರ್ದೇಶನದಂತೆ ಕೈಗೊಂಬೆ ಕೆಲಸ ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡಿ ಇಡೀ BJPಯ ನಾವೇನು 18 ಸದಸ್ಯರಿದ್ದೀವಿ, ಬಹುಶಃ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಇಷ್ಟು